ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು ಅಗ್ನಿವೀರ್ನ ಮ್ಯಾಥ್ಸ್ ರೀಸನಿಂಗ್ನ ಒರಿಜಿನಲ್ ವೆಬ್ಸೈಟ್ನಲ್ಲಿರುವಂತಹ ಮಾಡೆಲ್ ಕ್ವಶನ್ಗಳನ್ನು ಸಾಲ್ವ್ ಮಾಡ್ತಾ ಇರುವಂಥದ್ದು. ಸೊ ಇದು ಒಂದು 3ನೇ ಕ್ಲಾಸ್ ಆಗಿದ್ದು, ಇದಕ್ಕಿಂತ ಮುಂಚೆ 2 ಟೆಸ್ಟ್ಗಳನ್ನು ನಾವು ಸಾಲ್ವ್ ಮಾಡಿದ್ದೀವಿ. ನೀವು ಅದನ್ನು ಕೂಡ ರೆಫರ್ ಮಾಡ್ಕೋಬೋದು. 100% ಇದೇ ಟೈಪ್ ಕ್ವಶನ್ ನಿಮ್ಮ ಎಕ್ಸಾಮ್ನಲ್ಲಿ ಕಂಡು ಬರ್ತವೆ. ಸೊ ನೀವು 20ಕ್ಕೆ 20 ಅಂಕಗಳನ್ನು ಗಳಿಸ್ಬೋದು. ಯಾವ ರೀತಿಪ್ಪ ಅಂದ್ರೆ ಮ್ಯಾಥ್ಸ್ 15, ರೀಸನಿಂಗ್ 5, ಟೋಟಲ್ 20 ಮಾರ್ಕ್ಸನ್ನು ನೀವು ಈಸಿಯಾಗಿ ಗಳಿಸ್ಬೋದು ಈ ಒಂದು ಟೆಸ್ಟ್ಗಳನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಸೊಲ್ಯೂಷನ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿರಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಇನ್ನೂ ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ಏನು ಹೇಳ್ತದ ನೋಡೋಣ, ಆಮೇಲೆ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಮೊದಲನೇ ಪ್ರಶ್ನೆ ಏನು ಕೊಟ್ಟಿದ್ರೆ 3244 ಪ್ಲಸ್ 159.6 ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 2956 ಎಕ್ಸ್ನ ಬೆಲೆಯನ್ನು ಕಂಡಿಡಿ ಅಂತ ಹೇಳ್ಯಾರ. ಹಾಗಾದ್ರೆ ಎಕ್ಸ್ನ ಬೆಲೆ ಕಂಡಿಡಿ ಅಂದ್ರೆ ನೀವು ಇಲ್ಲೇನೋ ತಗೋಬಹುದು, ಇಲ್ಲ ಅಂದ್ರೆ ಎಕ್ಸ್ನ ಅಷ್ಟ ಸಪ್ರೇಟ್ ಮಾಡ್ಕೊಂಡ್ಬಿಡ್ರಿ. ಇದೇನದ 3244 ಅದ. ಓಕೆ, ಹಾಗಾದ್ರೆ ಇಲ್ಲಿ ಏನೈತಿ 159.6 ಅದ. ನೋಡ್ರಿ, ಈ ಮೈನಸ್ ಎಕ್ಸ್ ಏನು ಮಾಡ್ರಿ, ಈ ಕಡೆ ಕಳಿಸ್ರಿ. ಮೈನಸ್ ಎಕ್ಸ್ ಇಲ್ಲ ಅಂದ್ರೆ ಪೂರ್ತಿ ಈ ಥರ ಬರುತ್ತೆ ತೋರಿಸ್ತೀನಿ ನೋಡ್ರಿ ನಿಮಗೆ. ಆಮೇಲೆ ಒಂದು ಸ್ಟೆಪ್ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ. ನೋಡ್ರಿ 3 2 4 4. ಓಕೆ, ಇಲ್ಲೇನೈತಿ ಪ್ಲಸ್ 159.6. ಈ ಮೈನಸ್ ಎಕ್ಸ್ ಈ ಕಡೆ ಕಳಿಸ್ರಿ, ಏನಾಗ್ತದ ಪ್ಲಸ್ ಆಗ್ತದ, ಪ್ಲಸ್ ಎಕ್ಸ್ ಆಗ್ತದ. ಇದನ್ನ ಏನು ಮಾಡ್ರಿ, ಈ ಕಡೆ ಕಳಿಸ್ರಿ, ಇದು ಪ್ಲಸ್ ಇದ್ದದ್ದು ಏನಾಗ್ತದ ಮೈನಸ್ 2956 ಈಸ್ ಈಕ್ವಲ್ ಟು ಈ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ದಾಟ್ ಈ ಕಡೆ ಬಂದ್ರೆ ಪ್ಲಸ್ ಎಕ್ಸ್ ಆಯ್ತು. ಹೌದೋ ಇಲ್ಲ? ಹಾಗಾದ್ರೆ ನೀವು ಇದ್ರೊಳಗೆ ಇದನ್ನ ಕಳಿಬೇಕು, ಬಂದು ಉತ್ತರಕ್ಕೆ ಇದನ್ನ ಕೂಡಿಸ್ಬೇಕು. ಓಕೆ ರೈಟ್. ಹಾಗಾದ್ರೆ ನೋಡ್ರಿ 3244 ಮೈನಸ್ ಸಣ್ಣ ಹುಡುಗರು ಕಳೆದು ತೋರಿಸ್ತಾರಲ್ಲ ಆ ರೀತಿ ಕಳೆದ ತೋರ್ಸಾತೀನಿ. ಓಕೆ, 14ರಾಗ 6 ಹೋದ್ರ 8, 14ರಾಗ 6 ಹೋದ್ರ 8, 32ರಾಗ 30 ಹೋದ್ರ 2. ಹಾಗಾದ್ರೆ ಎಷ್ಟು ಬಂತಪ್ಪ 288. ಈಗ ಇದ್ರೊಳಗೆ ಇದನ್ನ ಕಳೆದಿವಿ. ಈಗ ಇದನ್ನ ಒಂದು ಕೂಡಿಸ್ರೆ ಮುಗಿದು ಹೋತ್ಲ. ಎಷ್ಟು ಕೂಡಿಸ್ಬೇಕು ನಾವೀಗ 159.6 ಕೂಡಿಸ್ಬೇಕು. ಹಾಗಾದ್ರೆ ಎಷ್ಟು ಬರ್ತದ 7.6 ಬರ್ಬೇಕು. ಲಾಸ್ಟ್ ಎಲ್ಲೈತಿ ನೋಡ್ರಿ 7.6, ಆಪ್ಷನ್ 2 ಐತಿ. ಇದನ್ನು ಕೂಡಿಸಿದ್ರೆ ನಿಮ್ಮ ಉತ್ತರ ಅಷ್ಟೇ ಬರ್ತದ. ಹಾಗಾದ್ರೆ ಎಷ್ಟು ಬಂತು 8 1 9 5 14, 2 2 4. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ಬಹಳ ಈಸಿ ಮೆಥಡ್ ನಾನು ನಿಮಗೆ ಹೇಳಿ ಕೊಟ್ಟಿದ್ದೀನಿ. ಓಕೆ ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, 70, 35 ಮತ್ತು 77ರ ಮ ಸ ಅ ಕಂಡಿಡ್ರಿ. ಮ ಸ ಅ ಅಂದ್ರೆ ಏನು ಹೇಳ್ರಿ, ಇವು ಎಲ್ಲವನ್ನ ಭಾಗ ಹೊಡೆಯುವಂತಹ ದೊಡ್ಡ ಸಂಖ್ಯೆ. ಈ 3 ಸಂಖ್ಯೆಗಳನ್ನ ಭಾಗ ಹೊಡೆಯುವಂತಹ ದೊಡ್ಡ ಸಂಖ್ಯೆ, ಅದಕ್ಕೆ ನಾವೇನಂತ ಹೇಳ್ತೀವಿ ಮ ಸ ಅ ಅಂತ ಹೇಳ್ತೀವಿ. ಹಾಗಾದ್ರೆ ನಾವೀಗ ದೊಡ್ಡ ಸಂಖ್ಯೆಗೆ ಹೋಗ್ಬೇಕು. ಹಾಗಾದ್ರೆ 77 ನೋಡ್ರಿ, 77 ಏನ್ರಿ 70ನ ಭಾಗ ಹೊಡಿತೈತನ, ನೀವು ಮ ಸ ತಕೋತ್ಕೊಂಡ್ರೆ ಬೇಡ್ರಿ. 70, 35, 77 ಈ ರೀತಿ ಇದ್ರದ್ದು ಮ ಸ ತಕೋತ್ಕೊಂಡ್ರೆ ಬೇಡ. ಡೈರೆಕ್ಟ್ ದೊಡ್ಡ ಸಂಖ್ಯೆ ನೋಡ್ರಿ 77. ಈ 77 ಎಲ್ಲಾನು ಭಾಗ ಹೊಡಿತೈತಿ? ಇಲ್ಲ, ಕ್ಯಾನ್ಸಲ್. 70 ನೋಡ್ರಿ, 70 ಏನ್ರಿ 35ನ ಭಾಗ ಹೊಡಿತೈತಿ? ಇಲ್ಲ, ತೆಗೆದೋಗಿದ್ರಿ. ನೆಕ್ಸ್ಟ್ 35 ನೋಡ್ರಿ, 35 2ಲೇ, 35 1ಲೇ. ಆದ್ರೆ 77 ಏನ್ರಿ 35 ಭಾಗ ಹೊಡಿತೈತನ? ಇಲ್ಲ. ಹಾಗಾದ್ರೆ ಇದು ಕ್ಯಾನ್ಸಲ್ ಆಯ್ತು. ಒಂದೇ ಒಂದು ಆಪ್ಷನ್ ಉಳಿದಿತ್ತು, ಅದು 7. ನೀವು ಮ ಸ ತಗೋಬೇಕಂದ್ರೆ ಏನು ಮಾಡ್ತೀರಿ, ಎಲ್ಲಾದ್ರೂ ಕಾಮನ್ ಏನೈತಿ ನೋಡ್ತೀರಿ. 7 ಐತಿ, 7 1ಲೇ, 7 10ಲೇ, 7 5ಲೇ, 7 11ಲೇ. ಮತ್ತು ಇದ್ರೊಳಗೆ ಏನಾರೇ ಕಾಮನ್ ಐತಿ? ಏನೂ ಕಾಮನ್ ಇಲ್ಲ. ಹಾಗಾದ್ರೆ ಇದ್ರ ಮ ಸ ಎಷ್ಟಾಗಿತ್ತಪ್ಪ 7 ಆಗಿತ್ತು. ಬಹಳ ಈಸಿ ಆದಂತಹ ಸೊಲ್ಯೂಷನ್. ರೈಟ್. ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಕ್ವಶನ್ ಐತಿ. ಫಸ್ಟ್ ಏನು ಮಾಡಬೇಕು, ಭಾಗಾಕಾರ, ಆಮೇಲೆ ಗುಣಾಕಾರ, ಆಮೇಲೆ ಪ್ಲಸ್ ಮೈನಸ್. ಇದನ್ನ ಮಾಡ್ರೆ ಸಾಕು. ಇಲ್ಲಿ ಈಕ್ವೇಶನ್ ನಿಮಗೆ ಕಾಣಲಿಲ್ಲ ಅಂದ್ರೆ ಇಲ್ಲೊಂದ್ಸಲ ಬರೆದು ತೋರಿಸ್ತೀನಿ. ಇಂಟು 14 ಗುಣಿಸು 2/7 ಪ್ಲಸ್ 9/4 ಮೈನಸ್ 2/8. ಎಲ್ಲೆಲ್ಲ ಕಡತ ಹೋದ್ರೆ ಹೊಡೆದು ಬಿಡ್ರಿ. ಓಕೆ, 2 1ಲೇ, 2 4ಲೇ. ಓಕೆ, ಮತ್ತೆ ಎಲ್ಲಿ ಹೋಗ್ತದ 2 1ಲೇ, 2 7ಲೇ. ಹಾಗಾದ್ರೆ 7 1ಲೇ 7 ಬಂತು. 7 1ಲೇ ಎಷ್ಟು ಬಂತು? 7 ಬಂತು. ಹಾಗಾದ್ರೆ ಇಂಟು 2 ಐತಿ, ಇಂಟು 2. ಇಲ್ಲ ಅಂತಂದ್ರೆ ನೀವು ಇಲ್ಲಿ ಇಲ್ಲೊಂದು ಕಡ್ತಾ ಹೊಡಿಬೋದು, 7ರಿಂದ 7 ಕಡ್ತಾ ಹೊಡಿಬೋದು. ಹೌದಲ್ಲ? ರೈಟ್. ಹಾಗಾದ್ರೆ 2 1ಲೇ 2 ಬಂತು, ಪ್ಲಸ್ 9/4 ಮೈನಸ್ 1/4. ನೋಡ್ರಿ,
ಇಲ್ಲೇ ನೀವು ಒಂದು ಸ್ಟೆಪ್ಪನ್ನು ಹಾರಿಸ್ಕೋಬೋದು. 9ರಾಗ 1 ಕಳೆದ್ರೆ ಎಷ್ಟು? 8. ಓಕೆ, ಒಂದು ಸೆಕೆಂಡ್. ರೈಟ್, ನೋಡ್ರಿ 9ರಾಗ ನಾವು ಇನ್ನೊಂದು ತಿಳ್ಕೊಂಬಿಡ್ರಿ ನೀವು, ಭಿನ್ನ ರಾಶಿಗಳನ್ನು ಕೂಡಿಸ್ಬೇಕು ಅಥವಾ ಕಳಿಬೇಕಂದ್ರೆ ಏನಿರಬೇಕು? ಛೇದ ಸಮ ಇರಬೇಕು. ಇಲ್ಲಾಂದ್ರೆ ಇದನ್ನು ಕೂಡ ಛೇದ ಸಮ ಮಾಡ್ಕೊಂಡು, ಛೇದ ಇಲ್ಲಿ ಕೆಳಗೆ ಏನಿಲ್ಲ ಅಂದ್ರೆ 4ರಿಂದ ಭಾಗಿಸ್ತೀರಿ, 4ರಿಂದ ಗುಣಿಸ್ತೀರಿ. 4 2 8, 8 + 9 ಅಂತಂದ್ರೆ ಎಷ್ಟಪ್ಪ? 17. 17ರಾಗ 1 ಹೋದ್ರೆ ಎಷ್ಟು ಬಂತು? 16 ಬಂತು. ಎಷ್ಟು ಬಂತು? 16. ಕೆಳಗನ್ನ ಎಲ್ಲ ಕಡೆ 4 ಐತೆ ಅಂದ್ರೆ ಇಲ್ಲಿ ಏನು ಬರ್ತೈತಿ? 4 ಬರ್ತದ. 4 1 4 4. ಹಾಗಾದ್ರೆ ಯಾವುದು ಸರಿಯಾದ ಉತ್ತರ? ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ನಾನು ನಿಮಗೆ ಬಹಳ ಈಸಿಯಾಗಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೀನಿ. ಇಷ್ಟೆಲ್ಲ ನೀವು ಮಾಡೋ ಅವಶ್ಯಕತೆ ಇರಂಗಿಲ್ಲ, ಜಸ್ಟ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕೋಸ್ಕರ ಕೆಲವೊಂದು ಸ್ಟೆಪ್ಸ್ಗಳನ್ನು ಹಾರಿಸ್ಕೋಬಹುದು. ರೈಟ್, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಬಹಳ ಈಸಿ ಕ್ವಶನ್ ಇರುವಂಥದ್ದು. ಮೊದಲ 5 ಪೂರ್ಣ ವರ್ಗ ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಕಂಡುಹಿಡಿಯಿರಿ. ಏನು ಮಾಡಬೇಕು? ಪೂರ್ಣ ವರ್ಗ ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಕಂಡುಹಿಡಿಬೇಕು. ಇದ್ರ ಪ್ರಶ್ನೆ, ಇದ್ರ ಬಹಳ ಈಸಿ ಕ್ವಶನ್ ಇದು. ಇದು ಮೊದಲ 5 ಪೂರ್ಣ ವರ್ಗ ಸಂಖ್ಯೆ ಅಂದ ತಕ್ಷಣ ಡೈರೆಕ್ಟ್ ಇದರ ಆನ್ಸರ್ ಬರ್ತದ ಆಪ್ಷನ್ 3. ಯಾವ ರೀತಿಪ್ಪ ನೋಡ್ರಿ, ಪೂರ್ಣ ವರ್ಗ ಸ್ವಾಭಾವಿಕ ಸಂಖ್ಯೆಗಳ ಕಂಡುಹಿಡಿಯಕ್ಕೆ ಒಂದು ಸೂತ್ರ ಅದ, 2n + 1. 2n + 1. ಹಾಗಾದ್ರೆ n ಅಂದ್ರೆ ಏನು? ಇಲ್ಲಿ ಎಷ್ಟು ಸಂಖ್ಯೆ ಕೊಟ್ಟಿರ್ತಾರ ಅದನ್ನ ತುಂಬಿದ್ರೆ ಮುಗೀತು. ಹಾಗಾದ್ರೆ 5 2 ಎಷ್ಟಪ್ಪ? 10. 10 + 1 ಅಂದ್ರೆ ಎಷ್ಟು? 11. ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ಹಾಗಾದ್ರೆ ನೆಕ್ಸ್ಟ್ ನೀವು ಎಕ್ಸಾಮ್ ಒಳಗೆ ಬಂದ್ರೆ ಮೊದಲ 5 ಪೂರ್ಣ ವರ್ಗ ಸಂಖ್ಯೆಗಳ ಸರಾಸರಿ ಕಂಡುಹಿಡಿ ಅಂದ್ರೆ ಏನು ಮಾಡ್ತೀರಿ? ಡಬಲ್ ಮಾಡ್ತೀರಿ, 1 ಕೂಡಿಸ್ತೀರಿ. 5 2 10. 10 + 1 ಅಂದ್ರೆ 11 ಸರಿಯಾದ ಉತ್ತರ ಆಗಿತ್ತು. ರೈಟ್, ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡೋಣ. ಒಂದು ಕುಟುಂಬದಲ್ಲಿ 6 ಸದಸ್ಯರಿದ್ದಾರೆ. ಓಕೆ, ಈ ಸದಸ್ಯರಲ್ಲಿ 5 ಜನರ ತೂಕವು 72 kg, 78.6 kg, 48.4 kg, 33 kg, 49 kg ಆಗಿದೆ. ಹಾಗಾದರೆ ಸದಸ್ಯರ ಎಲ್ಲ ತೂಕವು 50 kg ಆಗಿದ್ದರೆ 6ನೇ ಸದಸ್ಯನ ತೂಕ ಎಷ್ಟಿರ್ತದ ಅಂತ ಕೇಳ್ಯಾರ. ಹೌದಾ? ಹಾಗಾದರೆ ನಾವು ಸರಾಸರಿ ಹೆಂಗೆ ಕಂಡುಹಿಡಿತೀವಿ? ಟೋಟಲ್ ಸಮ್ ಅಂದ್ರೆ ಎಲ್ಲ ಎಷ್ಟು ತೂಕ ಇರ್ತೈತಿ ಎಲ್ಲ ತೂಕ ಕೂಡಿಸ್ತೀವಿ, ಡಿವೈಡೆಡ್ ಬೈ ಟೋಟಲ್ ನಂಬರ್. ಎಷ್ಟು ಜನರು ಇರ್ತಾರಲ್ಲ ಅಷ್ಟು ಜನರಿಂದ ಭಾಗಿಸ್ತೀವಿ. ಹಾಗಾದ್ರೆ ಈಗ ನಾವಿಲ್ಲಿ 5 ಮಂದಿದು ಐತಿ, 5 ಮಂದಿದು ಕೂಡ್ಸಾಕ್ ಬರ್ತೈತಿಲ್ಲ ನಮಗೆ, 5 ಮಂದಿದು ಐತಿ, 5 ಮಂದಿದು ಕೂಡ್ಸಾಕ್ ಬರ್ತೈತಿಲ್ಲ, 5 ಮಂದಿದು ತಗೊಂಡಿಗೆ ಸದ್ಯಕ್ಕೆ 6ನೇದ ಒಂದು ನಮಗೆ ಗೊತ್ತಿಲ್ಲ. ಹಾಗಾದ್ರೆ ಕೂಡ್ಸೋಣ ಯಾವ ರೀತಿ ನಿಮ್ಗೆ ಪ್ರತಿಯೊಂದನ್ನು ಬರದ ತೋರಿಸ್ತೀನಿ ನೋಡ್ರಿ. ಓಕೆ, 68.6, 48.4, 33, 49 ಕೂಡ್ಸೋಣ. ಹಾಗಾದ್ರೆ 6 + 4 ಅಂದ್ರೆ 10 ಆಯ್ತು. ಪಾಯಿಂಟ್ ಐತಿ. 2 8 10, 18, 21, 30, 31. ಓಕೆ, ರೈಟ್. 7 3 10, 6 4 10, 20, 24, 27. ಹಾಗಾದ್ರೆ ಎಷ್ಟು ಬಂತಪ್ಪ? 271 ಬಂತು. ಎಷ್ಟು ಜನರದ್ದು? 5 ಜನರದ್ದು. ಎಷ್ಟು ಜನರದ್ದು? 5 ಜನರು. ಹಾಗಾದ್ರೆ ಇನ್ನೊಬ್ಬಂದು ಎಷ್ಟು ಐತಿ ನಮಗೆ ಗೊತ್ತಿಲ್ಲ, ಅದಕ್ಕೆ ಅದನ್ನ ಎಕ್ಸ್ ಅಂತ ಬರ್ದೀವಿ. ಇದೇನಾಯ್ತು? ಟೋಟಲ್ ಎಲ್ಲಾರ್ದು ಆಯ್ತು. ಇದು 5 ಮಂದಿದು ಪ್ಲಸ್ ಇದು ಒಬ್ಬಂದು, ಟೋಟಲ್ ಎಲ್ಲಾರ್ದು ಆಯ್ತು. ಹಾಗಾದ್ರೆ ಎಷ್ಟು ಜನ ಆದರು? 6 ಜನ ಆದರು. ಹಾಗಾದ್ರೆ ಟೋಟಲ್ 6ರಿಂದ ಭಾಗಿಸಿದೀವಿ. ಹಿಂಗೆ ಮಾಡಿದ್ರೆ ನಮಗೇನು ಬರ್ತೈತಿ? ಸರಾಸರಿ ಬರ್ತೈತಿ. ಸರಾಸರಿ ಅವರ ಕೊಟ್ಟಾರೆ. ಎಲ್ಲಾರ್ದು ಸರಾಸರಿ ಎಷ್ಟೈತಿ? 50 ಐತಿ. ಇಷ್ಟು ತುಂಬಿದ್ರೆ ಮುಗುತ್ತೆ. ಇಲ್ಲಿ ಭಾಗಾಕಾರದಾಗಿದ್ದು ಈ ಕಡೆ ಹೋದ್ರೆ ಏನಾಕತಿ? ಗುಣಾಕಾರ. ಹಾಗಾದ್ರೆ 6 5 30, ಮುಂದೊಂದು 0. ಇಲ್ಲಿ ಪ್ಲಸ್ ಒಳಗಿದ್ದದ್ದು 277, ಈ ಕಡೆ ಹೋದ್ರೆ ಏನಾಕತಿ? -271 ಆಕತಿ. ರೈಟ್, ಹಾಗಾದ್ರೆ ಎಕ್ಸ್ನ ಬೆಲೆ ಕಂಡುಹಿಡಿಯಕ್ಕೆ ಬರ್ತೈತಲ್ಲ, 0 ಒಳಗೆ 1 ಹೋದ್ರೆ 9 ಬಂತು. ಆಮ್ಯಾಗ 30ರೊಳಗೆ 28 ಹೋದ್ರೆ 2 ಬಂತು. ಯಾವುದು ಸರಿಯಾದ ಉತ್ತರ ಆಗಿತ್ತು? ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ಈಸಿ ಆದಂತಹ ಪ್ರಶ್ನೆ. ರೈಟ್, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ರಮೇಶ್ ಈಗಾಗಲೇ ಪುಸ್ತಕವೊಂದರ 76% ಪುಸ್ತಕಗಳನ್ನು ಓದಿದ್ದಾನೆ. ಪುಸ್ತಕವು 350 ಪುಟಗಳನ್ನು ಹೊಂದಿದರೆ ರಮೇಶ್ ಈಗಾಗಲೇ ಎಷ್ಟು ಪುಟಗಳನ್ನು ಓದಿದ್ದಾನೆ ಅಂತ ಕೇಳ್ಯಾರ. ಹಾಗಾದ್ರೆ ನಾವು ಏನು ಮಾಡಬೇಕು? ಟೋಟಲ್ ಎಷ್ಟು ಪೇಜ್ದವು? 350 ಪೇಜ್ದವು. ಇದ್ರೊಳಗೆ ಎಷ್ಟು ಪುಟ ಓದಿದಾನಂತ ಕಂಡುಹಿಡಿಬೇಕು ನಾವು. 36% ಓದ್ಯಾನ. ಹಾಗಾದ್ರೆ ಏನಂತ ಬರೀತೀರಿ? 36% ಬರೆದ್ರಿ. 0 ಇಂದ 0 ಹೋತು. 5 2 5 7, 2 1 2 18, 18 7 126. ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ರೈಟ್, ಮುಂದಿನ ಪ್ರಶ್ನೆ ಏನದ?
12,800 ಮೊತ್ತವನ್ನು ಎ ಬಿ ಮತ್ತು ಸಿಗಳ ನಡುವೆ 2:3:3 ಅನುಪಾತದಲ್ಲಿ ವಿಂಗಡಿಸಿದ್ರಿ ಬಿಯ ಪಾಲು ಎಷ್ಟಿರ್ತದ ಅಂತ ಕೇಳ್ಯಾರ. ಹೌದಾ ಇಲ್ಲ? ಹಾಗಾದರೆ ಬಿಯ ಪಾಲು ಹೆಂಗೆ ಕಂಡುಹಿಡಿಬೇಕು ನಾವು? ನೋಡ್ರಿ, ಅನುಪಾತ ಕೊಟ್ಟರೆ ಯಾರ್ದು ಕೇಳಿರ್ತಾರಲ್ಲ ಅದನ್ನಷ್ಟ ಫಸ್ಟ್ ಫೋಕಸ್ ಮಾಡ್ರಿ. ಬಿದು ಎಷ್ಟು ಐತಿ? ಇಲ್ಲಿ 3 ಐತಿ. ಹಾಗಾದರೆ ಏನ ಆನ್ಸರ್ ಬಂದರೂ 3ರಿಂದ ಬಾ ಹೋಗುವಂಥ ಸಂಖ್ಯೆನ ಇರಬೇಕು. ನೋಡ್ರಿ, 4,000 ಏನ್ರೆ 3ಲೇ ಹೋಗತಿ? ಇಲ್ಲ. 4,400 ಏನ್ರೆ 3ಲೇ ಹೋಗತಿ? ಇಲ್ಲ. 4, 8, 12, 12 3ರಿಂದ ಹೋಗತಿ. 5, 2, 7 ಇದು 3ರಿಂದ ಹೋಗಂಗಿಲ್ಲ. 3ರಿಂದ ಬಾ ಹೋಗುವಂಥ ಸಂಖ್ಯೆ ಯಾವುದಾಗಿತ್ತು? ಆಪ್ಷನ್ 3 4,800 ಆಗಿತ್ತು. ಇಷ್ಟ ನಾವು ಮಾಡಬೇಕಾಗಿದ್ದು. ಪೂರ್ತಿ ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲ. ಪೂರ್ತಿ ಮಾಡ್ತೀರಂತಂದ್ರೆ ನೋಡ್ರಿ, ಅನುಪಾತದೊಳಗೆ ಕೂಡಿಸ್ರಿ. 3, 3, 6, 6, 2, 8. 8 ಅಂತಂದ್ರೆ ನಮ್ಮ ಪ್ರಕಾರ ಟೋಟಲ್ 8 ಐತಿ. ಆ್ಯಕ್ಚುಲಿ ಎಷ್ಟೈತಿ? 12,800 ಐತಿ. ಯಾರ್ದು ಕಂಡುಹಿಡಿಬೇಕು? 3 ಕಂಡುಹಿಡಿಬೇಕು. 3 ಅಂದ್ರೆ ಎಷ್ಟು? ಇದನ್ನ ಗುಣಿಸ್ತೀರಿ, ಇದರಿಂದ ಭಾಗಿಸ್ತೀರಿ. ಅದನ್ನು ನೀವು ಮಾಡ್ಕೊಂಡ್ರಿ ನಿಮಗಿದ ಉತ್ತರ ಬರ್ತದೆ. ಬಟ್ ಅದನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ಓಕೆ, ನೆಕ್ಸ್ಟ್ 3 ಸಂಖ್ಯೆಗಳು 3:5:7 ಅನುಪಾತದಲ್ಲಿವೆ ಮತ್ತು ಈ ಸಂಖ್ಯೆಗಳ ಮೊತ್ತವು 2,400 ಆಗಿದೆ. ಈ 3 ಸಂಖ್ಯೆಗಳಲ್ಲಿ ಅತಿ ಚಿಕ್ಕ ಸಂಖ್ಯೆಯ ಮೌಲ್ಯ ಕಂಡಿಡ್ರಿ. ಇವು 3 ನಾವೇನು ಕಂಡಿಡ್ಬೇಕು? 3 ಸಣ್ಣ ಸಂಖ್ಯೆ ಕಂಡಿಡ್ಬೇಕು. ಸಣ್ಣ ಸಂಖ್ಯೆ ಯಾವುದೈತೆ ನೋಡ್ರಿ? 3 ಐತಿ. ಹಾಗಾದ್ರೆ ಏನ ಆನ್ಸರ್ ಬಂದ್ರು 3ರಿಂದ ಬಾ ಹೋಗುವಂಥ ಸಂಖ್ಯೆ ಇರಬೇಕು. 8, 4, 12 ಎಲ್ಲ 3ರಿಂದ ಹೆಂಗೆ ಚೆಕ್ ಮಾಡ್ಬೇಕು? ಕೂಡಿಸ್ರಿ ಅಷ್ಟು. ಅದೇನ್ರೆ 3 ಮಗ್ಯಾಗ ಬಂತಂದ್ರೆ ಅದಾದ್ರ ಆನ್ಸರ್ ಇರುತ್ತೆ. 8, 4, 12 3 ಮಗ್ಯಾಗ ಬರ್ತೈತ್ಲೋ. ಹಾಗಾದ್ರೆ ಈ ಸಂಖ್ಯೆ 3ರಿಂದ ಬಾ ಹೋಗ್ತದೆ. ಎಲ್ಲ ಕೂಡಿಸ್ರೆ 8 ಬರ್ತೈತಿ. 8 ಏನ್ರೆ 3 ಮಗ್ಯಾಗ ಬರ್ತೈತಿ? ಇಲ್ಲ. 2, 1, 3, 1, 4. ಹಾಗಾದ್ರೆ ಇದು 3 ಮಗ್ಯಾಗ ಬರಂಗಿಲ್ಲ. 8, 3, 11 ಇದು 3 ಮಗ್ಯಾಗ ಬರಂಗಿಲ್ಲ. ಹಾಗಾದ್ರೆ 3ರಿಂದ ಬಾ ಹೋಗುವಂಥ ಸಂಖ್ಯೆ ಒಂದಾಗಿತ್ತು. ಅದೇ ಸರಿಯಾದ ಉತ್ತರ ಆಗಿತ್ತು. ಇದನ್ನು ಪೂರ್ತಿ ಮಾಡ್ತೀರಿ ಅಂದ್ರೆ 7, 3, 10, 5, 15. 15 ಅಂದ್ರೆ ಎಷ್ಟು ಕೊಟ್ಟರವರು? 2,400. ಚಿಕ್ಕ ಸಂಖ್ಯೆ 3 ಅಂದ್ರೆ ಎಷ್ಟು? ಇದನ್ನ ನೀವು ಮಾಡ್ರಿ, ನಿಮ್ಗೆ ಆನ್ಸರ್ ಬರ್ತದೆ. ಬಟ್ ಅದನ್ನ ಮಾಡಕ್ಕೆ ಹೋಗ್ಬೇಡ್ರಿ, ಡೈರೆಕ್ಟಾಗಿ ಕಂಡಿಡಕ್ಕೆ ಟ್ರೈ ಮಾಡಿರಿ. ನೋಡ್ರಿ, ಇದಂತೂ ಬಹಳ ಈಸಿ ಕ್ವಶನ್. 2 ಸೆಕೆಂಡ್ ಸಾಕಿದ್ರೆ ಉತ್ತರ ಹಾಕಕ್ಕೆ. ಹೌದಲ್ಲ? ಹೆಂಗೆ? 7,500ಕ್ಕೆ ಮೊತ್ತಕ್ಕೆ ವಾರ್ಷಿಕ 2.5% ದರದಲ್ಲಿ 4 ವರ್ಷಗಳವರೆಗೆ ದೊರೆಯುವ ಸರಳ ಬಡ್ಡಿ ಎಷ್ಟು ಅಂತ ಕೇಳ್ಯಾರ. ಓರಲಿ ಮಾಡುವಂಥ ಕ್ವಶನ್. 1 ವರ್ಷಕ್ಕೆ 2.5% ಸಿಗ್ತತಿ. 4 ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಆತು ನೀವು ಹೇಳ್ರಪ್ಪ? 10%. ಹೌದಿಲ್ಲ? 1 ವರ್ಷಕ್ಕೆ 2.5% ಅಂದ್ರೆ 4 ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಆತು? 10%. ಹಾಗಾದ್ರೆ 7,500ದ 10% ಹೆಂಗೆ ತೆಗೆದು? 10% ಅಂದ್ರೆ ಏನು? 1 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರೆ ಅದ ಏನಾಗ್ತತಿ? 10%. ಹಾಗಾದ್ರೆ 10% ಎಷ್ಟೈತಿ? 750. ಇದು ಅದರ ಬಡ್ಡಿ ಆಗಿತ್ತು. ಇಲ್ಲ ಅಂದ್ರೆ ನಿಮ್ಮೆಲ್ಲರಿಗೂ ಸೂತ್ರ ಗೊತ್ತದೆ. PTR / 100 = ಸಿಂಪಲ್ ಇಂಟ್ರೆಸ್ಟ್. ಅಸಲು ಎಷ್ಟೈತಿ? 7,500. ಟೈಮ್ ಎಷ್ಟೈತಿ? 4 ವರ್ಷ. ಬಡ್ಡಿ ದರ ಎಷ್ಟೈತಿ? 2.5 / 100. ಈ 2 0 ಈ 2 0 ಹೋದು. 25 4 10. 25 4 10. 10 × 75 ಅಂದ್ರೆ 750. ಇದನ್ನೆಲ್ಲ ಯಾಕೆ ಮಾಡ್ತೀರಿ? ಓರಲಿ ಮಾಡುವಂಥ ಕ್ವಶನ್. 2.5% 1 ವರ್ಷಕ್ಕಂದ್ರೆ 4 ವರ್ಷಕ್ಕೆ 10%. 7,500ದ 10% ಎಷ್ಟು? 750. ಬಹಳ ಈಸಿ ಆದಂತಹ ಕ್ವಶನ್ ಆಗಿತ್ತು. ರೈಟ್. ನೆಕ್ಸ್ಟ್ ಈ ಕ್ವಶನ್ ನೋಡ್ರಿ ಏನಿದೆ. ಒಂದು ಬಸ್ 70 ಕಿಲೋಮೀಟರ್ ದೂರವನ್ನು 35 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ, ಇನ್ನೊಂದು 120 ಕಿಲೋಮೀಟರ್ ದೂರವನ್ನು 40 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಕ್ರಮಿಸುತ್ತದೆ. ಇಡೀ ಪ್ರಯಾಣದ ಉದ್ದಕ್ಕೂ ಬಸ್ಸಿನ ಒಟ್ಟಾರೆ ಸರಾಸರಿ ವೇಗ. ಸರಾಸರಿ ವೇಗ ಅಂತಂದ್ರೆ ಎವರೇಜ್ ಸ್ಪೀಡ್. ಹೆಂಗೆ ಕಂಡುಹಿಡಿತೀವಿ ನಾವು ಎವರೇಜ್ ಸ್ಪೀಡ್? ಟೋಟಲ್ ಡಿಸ್ಟನ್ಸ್ / ಟೋಟಲ್ ಟೈಮ್. ಒಟ್ಟು ಚಲಿಸಿದ ದೂರ ಭಾಗಿಸು ಒಟ್ಟು ಸಮಯ. ಹಾಗಾದರೆ ಒಟ್ಟು ಚಲಿಸಿದ ದೂರ ಎಷ್ಟೈತೆ ನೋಡ್ರಿ. ಮೊದಲೇಕ 70 ಕಿಲೋಮೀಟರ್, ಆಮೇಲೆ 120 ಕಿಲೋಮೀಟರ್. ಹಾಗಾದರೆ ಓವರ್ ಆಲ್ ಎಷ್ಟು ಕಿಲೋಮೀಟರ್ ಹೋದಂಗೆ ಅಥವಾ 190 ಕಿಲೋಮೀಟರ್ ಹೋದಂಗೆ. ಟೈಮ್ ಎಷ್ಟು ಹೋಗ್ಯಾನ ಅನ್ನೋದು ನಾವು ವಿಚಾರ ಮಾಡ್ತೀವಿ ನೋಡ್ರಿ. ಈಗ 1 ತಾಸಿಗೆ 35 ಕಿಲೋಮೀಟರ್ದಂಗೆ 70 ಕಿಲೋಮೀಟರ್ ಹೋಗ್ಬೇಕಂದ್ರೆ ಎಷ್ಟು ತಾಸು ಬೇಕು ಹೇಳ್ರಿ? 2 ತಾಸು ಬೇಕು. ಹೌದಿಲ್ಲ? 1 ತಾಸಿಗೆ 35 70 ಕಿಲೋಮೀಟರ್ ಹೋಗ್ಯಾನಂದ್ರೆ 2 ತಾಸು ಬೇಕು. 2 ತಾಸು. ಇಲ್ಲಿ ನೋಡ್ರಿ, 1 ತಾಸಿಗೆ 40 ಕಿಲೋಮೀಟರ್ದಂಗೆ 120 ಹೋಗ್ಯಾನಂತಂದ್ರೆ ಇಲ್ಲಿ 2 ತಾಸು ಬೇಕು.
3 ತಾಸು ಬೇಕು. ಹೌದಲ್ಲ, ಒಂದು ತಾಸಿಗೆ 40 ಕಿಲೋಮೀಟರ್ ಅಂದ್ರೆ 120 2 ತಾಸು ಬೇಕು, 3 ತಾಸು. ಹಾಗಾದರೆ ಟೋಟಲ್ ಟೈಮ್ ಎಷ್ಟಾತ? 2 ತಾಸು ಇಲ್ಲಿ, 5 ತಾಸು, 3 ತಾಸು ಇಲ್ಲಿ ಅಂದ್ರೆ 8ರಲ್ಲೇ ಭಾಗಿಸ್ತೀರಿ, 5ರಲ್ಲೇ ಭಾಗಿಸ್ತೀರಿ. 5 3 15, 5 8 40 ಅಂತಂದ್ರೆ ಯಾವ ಆಪ್ಷನ್ ಆಗಿತ್ತು? ಆಪ್ಷನ್ 2 ಬಿ ಸರಿಯಾದ ಉತ್ತರ ಆಗಿತ್ತು. ಸಿಂಪಲ್ ಆದಂತಹ ಕ್ವಶನ್ ಇತ್ತು, ರೈಟ್. ನೆಕ್ಸ್ಟ್ ಈ ಕ್ವಶನ್ ನೋಡ್ರಿ. ಈ ಕ್ವಶನ್ ಅಂತೂ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು, ಬಹಳ ಈಸಿ ಕ್ವಶನ್ ಇದೆ. ಒಂದ್ಸಲ ಪ್ರಾಕ್ಟೀಸ್ ಮಾಡ್ರಿ, 100% ನಿಮಗೆ ಬಂದ ಬಿಡ್ತದೆ. ಎಕ್ಸ್ ಪ್ಲಸ್ ವೈನ ಬೆಲೆ 5 ಐತಿ, ಎಕ್ಸ್ ವೈನ ಬೆಲೆ 10 ಐತಿ. ಹಾಗಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ನ ಬೆಲೆ ಏನಾಕತಿ ಅಂತ ಕೇಳ. ಓಕೆ, ನಮಗೊಂದು ಸೂತ್ರ ಗೊತ್ತೈತಿ. ಏನು ಸೂತ್ರಪ್ಪ? ಸ್ಕ್ವೇರ್ ಇರೋದ್ರಿಂದ ಎಕ್ಸ್ ಪ್ಲಸ್ ವೈ ಸ್ಕ್ವೇರ್ ಸೂತ್ರ ಗೊತ್ತಿರ್ಬೇಕು. ನೀವು 7ನೇ ಕಲ್ತಿರ್ತೀರಿ. ಎಕ್ಸ್ ಪ್ಲಸ್ ವೈ ಸ್ಕ್ವೇರ್ ಫಾರ್ಮುಲಾ ಏನ? ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2axy, ಸಾರಿ 2xy, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2xy ಈ ಫಾರ್ಮುಲಾ ಒಳಗೆ ತುಂಬಿದ್ರೆ ಮುಗಿದೋದು. ಇಲ್ಲಿ ನೋಡ್ರಿ, ಎಕ್ಸ್ ಪ್ಲಸ್ ವೈ ಬೆಲೆ ಗೊತ್ತಿಲ್ಲ ನಮಗೆ. ಎಕ್ಸ್ ಪ್ಲಸ್ ವೈ ಬೆಲೆ 5 ಐತಿ. ಹಾಗಾದರೆ ಸ್ಕ್ವೇರ್ ಮಾಡ್ಬೇಕು. 5ನ್ನು ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬಂತು? 25. ತಿಳಿತಿಲ್ಲ? ಎಕ್ಸ್ ಪ್ಲಸ್ ವೈನ ಬೆಲೆ ಏನೈತಿ? 5. 5ನ್ನು ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬಂತು? 25 ಬಂತು. ಓಕೆ, ರೈಟ್. ಇಲ್ಲಿ ನೋಡ್ರಿ, ಆಮೇಲೆ ಇಲ್ಲಿ ನೋಡ್ರಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇದನ್ನ ಕಂಡುಹಿಡಿಬೇಕು ನಾವು. ಅದಕ್ಕೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಸ್ ಇಟ್ ಈಸ್ ಇಟ್ಟು ಪ್ಲಸ್ ಐತಿ, ಪ್ಲಸ್ ಬರ್ದ್ರಿ. ಓಕೆ, ಇಲ್ಲಿ 2 ಜಾಗದಾಗ 2 ಬರ್ದ್ರಿ. ಎಕ್ಸ್ ವೈ ಜಾಗದಾಗ ಅವರ ಕೊಟ್ಟರು 10 ಕೊಟ್ಟರು, ಹಾಗಾದ್ರೆ 10 ಬರ್ದ್ರಿ. ಮುಗ್ದ ಹೋತ್. ಹೌದ್ರ ಲೆಕ್ಕ ನೋಡ್ರಿ, 2 × 10 ಅಂದ್ರೆ ಎಷ್ಟಪ್ಪ? 20. ಇಲ್ಲಿ ಪ್ಲಸ್ ಒಳಗಿದ್ದು 20 ಈ ಕಡೆ ಹೋದ್ರೆ ಏನಾಕತಿ? -20 ಆಕತಿ. ಹಾಗಾದ್ರೆ 25ರೊಳಗೆ 20 ಕಳೆದ್ರೆ ಎಷ್ಟು ಬರ್ತೈತಿಪ್ಪ? 5 ಬರ್ತೈತಿ. ಹಾಗಾದ್ರೆ ಈಚೆ ಕಡೆ ಏನು ಉಳಿದೈತಿ? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಉಳಿದೈತಿ. ನಮಗೆ ಅದನ್ನ ಕೇಳ್ಯಾರ. ಇದರ ಉತ್ತರ ಏನು? ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ಬಹಳ ಈಸಿ ಆಗಿತ್ತು, ರೈಟ್. ಈ ಕ್ವಶನ್ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಯಾವ ರೇಖಾತ್ಮಕ ಸಮೀಕರಣವು ಮೂಲ ಬಿಂದುವಿನ ಮೂಲಕ ಹಾದು ಹೋಗುತ್ತದೆ ಅಂತ ಕೇಳ. ಹಾಗಾದ್ರೆ ನಿಮ್ಗೆ ಗೊತ್ತಿರಬೇಕು, ರೇಖಾತ್ಮಕ ಸಮೀಕರಣ ಮೂಲ ಬಿಂದು ಯಾವಾಗಲೂ ಎಕ್ಸ್ ಮತ್ತು ವೈ ಎರಡೂ ಸಮವಿದ್ದಾಗ ಮಾತ್ರ ಏನಾಗ್ತದೆ? ಮೂಲ ಬಿಂದುವಿನ ಮೂಲಕ ಹಾದು ಹೋಗ್ತದೆ. ಹಾಗಾದ್ರೆ ಯಾವುದು ಸರಿಯಾದ ಉತ್ತರ ಆಗಿತ್ತು? ಆಪ್ಷನ್ 1 ಕರೆಕ್ಟ್ ಆನ್ಸರ್ ಆಗಿತ್ತು, ರೈಟ್. ನೆಕ್ಸ್ಟ್, ಕೆಳಗಿನ ಯಾವ ಸಂದರ್ಭದಲ್ಲಿ ತ್ರಿಭುಜವು ರೂಪುಗೊಳ್ಳುತ್ತದೆ ಅಂತ ಕೊಟ್ರ. ಓಕೆ, ತ್ರಿಭುಜ ರೂಪುಗೊಳ್ಳಬೇಕಂತಂದ್ರೆ ನಿಮಗೆ ಗೊತ್ತಿರಬೇಕು ಒಂದು ಕಂಡೀಷನ್. ಏನಪ್ಪಾ ಅಂತಂದ್ರೆ, ಇದೊಂದು ತ್ರಿಭುಜ ಐತೆ ಅನ್ಕೋರಿ. ಈ ಸೈಡ 2 ಐತಿ, ಈ ಸೈಡ 3 ಐತಿ, ಈ ಸೈಡ 4 ಐತಿ. ನೋಡ್ರಿ, ಯಾವ ಒಂದು ಸೈಡ್ ಏನು ದೊಡ್ಡದಿರ್ತೈತಲ್ಲ, ಆ ಸೈಡ್ಗೆ ಈ ಸೈಡ ಕೂಡಿಸಿದ್ರೆ ಇದಕ್ಕಿಂತ ದೊಡ್ಡದು ಬರ್ಬೇಕು. ಅರ್ಥ ಆಗತ್ತೈತಿ ಏನು ಹೇಳತ್ನೋ? ದೊಡ್ಡ ಸೈಡ್ ಯಾವ್ದೈತಿ? ಇದು 4 ಐತಿ. ಈ ಚಿಕ್ಕ ಸೈಡ್ಗಳನ್ನು ಬಾಹುಗಳನ್ನು ಕೂಡಿಸಿರ ಇದಕ್ಕಿಂತ ದೊಡ್ಡದು ಬರ್ಬೇಕು, ಅಂದ್ರೆ ಮಾತ್ರ ತ್ರಿಭುಜ ರಚನೆ ಆಕತಿ. ಇಲ್ಲ ಅಂದ್ರೆ ಆಗಂಗಿಲ್ಲ. ನೋಡ್ರಿ, ಇಲ್ಲಿ 2 + 3 ಅಂದ್ರೆ 5, 4ಕ್ಕಿಂತ ಜಾಸ್ತಿ ಬರತೈತೆ. ಹೌದಲ್ಲ? ಹಾಗಾದ್ರೆ ಇದರಿಂದ ತ್ರಿಭುಜ ರಚನೆಯನ್ನ ಮಾಡಬಹುದು. ಅದೇ ರೀತಿ ಈ ರೀತಿ ಇತ್ತು ಅನ್ಕೋರಿ, ಇದು 4 ಇತ್ತು, ಇದು 1 ಇತ್ತು. ಹಾಗಾದ್ರೆ ಇವ್ನು 2 ಕೂಡಿಸಿದ್ರೆ ಇದಕ್ಕಿಂತ ದೊಡ್ಡದು ಬರ್ತೈತೆನಾ? ಇಲ್ಲ. ಹಾಗಾದ್ರೆ ಇದರಿಂದ ನಮಗೆ ಏನು ಮಾಡಕ್ ಸಾಧ್ಯ ಇಲ್ಲ? ತ್ರಿಭುಜವನ್ನ ರಚನೆ ಮಾಡಕ ಸಾಧ್ಯ ಇಲ್ಲ. ಹಾಗಾದ್ರೆ ಯಾವುದು ಸಾಧ್ಯ ಐತಿ ನೋಡೋಣ. 1ನೇ ಪ್ರಕರಣ, ಎ ಎಷ್ಟೈತಿ? 2 ಸೆಂಟಿಮೀಟರ್ ಐತಿ. ಇದು ಎಷ್ಟೈತಿ? 4 ಸೆಂಟಿಮೀಟರ್ ಐತಿ. ಇದು 6.5 ಸೆಂಟಿಮೀಟರ್ ಐತಿ. ಏನು ಕಂಡುಹಿಡಬೇಕು? ತ್ರಿಭುಜ ಯಾವ ಸಂದರ್ಭದಲ್ಲಿ ತ್ರಿಭುಜ ರೂಪುಗೊಳ್ಳುತ್ತದೆ ಅಂತ ಕಂಡುಹಿಡಬೇಕು ನಾವು. ಹೌದಾ? ನೋಡ್ರಿ, 2 + 4 ಕೂಡಿಸಿದ್ರೆ ಏನಾಗಬೇಕು? ದೊಡ್ಡದ್ರಕ್ಕಿಂತ ಜಾಸ್ತಿ ಬರ್ಬೇಕಂತ ಹೇಳಿ. 2 + 4 ಕೂಡಿಸಿದ್ರೆ 6, ಇದು ನೋಡ್ರೆ 6.5 ಐತಿ. ಹಾಗಾದ್ರೆ ನಮಗೆ ಜಾಸ್ತಿ ಬರಬೇಕಾಗಿತ್ತು. ಇದರಿಂದ ನಮಗೆ ಏನು ಮಾಡೋಕ್ಕಾಗಂಗಿಲ್ಲ? ತ್ರಿಭುಜ ರಚನೆ ಮಾಡೋಕೆ ಆಗೋದಿಲ್ಲ. ಎರಡನೇ ನೋಡ್ರಿ, 3.5 4.5 2 ಕೂಡಿಸಿದ್ರೆ ಎಷ್ಟು ಆತಪ್ಪ? 8.5 ಆಯ್ತು. ಸಾರಿ, ಎಷ್ಟು? 8 ಆಗ್ತದೆ. ಹೌದಾ? 3.5 4.5 ಕೂಡಿಸಿದ್ರೆ 8 ಆಯ್ತು. ಇವು ಏನಾಗಬೇಕ? ಇದಕ್ಕಿಂತ ಜಾಸ್ತಿ ಬರ್ಬೇಕು. ಹೌದಲ್ಲ? ಹಾಗಾದ್ರೆ 8 ಇದಕ್ಕಿಂತ ಇವ್ನು 2 ಕೂಡಿಸಿದ್ರೆ 8 ಬರತೈತಿ. ಇದಕ್ಕಿಂತ ಜಾಸ್ತಿ ಬರತೈತೆ ಅಂತಾರ. ಇದರಿಂದ ಏನಾಗ್ತದ? ತ್ರಿಭುಜ ರಚನೆ ಆಗ್ತದೆ. ನೋಡ್ರಿ, 2 3 5 ಇದು ನೋಡ್ರೆ 8 ಐತೆ. ಇದಕ್ಕಿಂತ ಸಣ್ಣದಾದು, ಇದು ಕ್ಯಾನ್ಸಲ್. 2 3 5 ಸಮ ಬಂತು, ಇದು ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತು? ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ಈ ಪಾಯಿಂಟ್, ಈ ಕಾನ್ಸೆಪ್ಟ ನಿಮಗೆ ಅರ್ಥ ಆಗೈತೆ ಅಂತ ಅನ್ಕೋತೀನಿ. ಓಕೆ, ನೆಕ್ಸ್ಟ್ ಏನದ ನೋಡ್ರಿ ಕ್ವಶನ್. ABCD ಒಂದು ಆಯತವಾಗಿದೆ. ಅದರ ಕರ್ಣಗಳು 0 ಬಿಂದುವಿನಲ್ಲಿ ಸಂಧಿಸುತ್ತವೆ. ಓಕೆ, ನೋಡೋಣ. ಡಯಾಗ್ರಾಮ್ ಹಾಕೋಣ. ಮೊದಲೇಕೊಂದು ಆಯತವನ್ನ ಹಾಕೋಣ. ಒಂದು ಆಯತದ
ಒಂದು ಆಯತ ಅದ. ಓಕೆ ರೈಟ್, ನಿಮ್ಗೆಲ್ಲರಿಗೂ ಕ್ಲಿಯರ್ ಆಗದ ಅನ್ಕೋತೀನಿ. ರೈಟ್, ಈ ಆಯತಕ್ಕೆ ಏನು ಮಾಡ್ಯಾರು? ಕರ್ಣಗಳು. ಈ ಕರ್ಣ ಅಂದ್ರೆ ಏನು? ಒಂದು ತುದಿಯಿಂದ ಇನ್ನೊಂದು ತುದಿಗೆ ಏನು ಮಾಡ್ತಾವೋ? ತಲುಪ್ತಾವ. ಓಕೆ, ಹಾಗಾದ್ರೆ ಈ ಮಧ್ಯದಲ್ಲಿ ಏನು ಮಾಡ್ತಾವೋ? ಸಂಧಿಸ್ತಾವ. ಇದಕ್ಕೇನಂತಾರು? ಓ. ಈ ಎರಡೂ ಕರ್ಣಗಳು ಓ ಬಿಂದುವಿನಲ್ಲಿ ಸಂಧಿಸುತ್ತವೆ. ಓಕೆ, ಇದಕ್ಕೊಂದು ಹೆಸರು ಕೊಡೋದು. ಏನು ಕೊಟ್ರಪ್ಪ? ಎ ಬಿ ಸಿ ಡಿ ಅಂತ ಹೆಸರು ಕೊಟ್ಟಾರ. ಹಾಗಾದ್ರೆ ಕೊಡೋಣ, ಎ ಬಿ ಸಿ ಡಿ ಆಯ್ತು. ಓಕೆ ರೈಟ್, ಹಾಗಾದ್ರೆ ಎಂ ಅನ್ನುವಂಥದ್ದು ಓ ಎ. ಏನದು? ಎಂ ಅನ್ನುವಂಥದ್ದು ಓ ಎ ಇಸ್ ಈಕ್ವಲ್ ಟು ಓ ಎ ಇಸ್ ಈಕ್ವಲ್ ಟು ಯಾವುದಕ್ಕೆ ಸಮ ಐತಿ? 2z ಪ್ಲಸ್ 2ಗೆ ಸಮ ಐತಿ. ಹಾಗಾದ್ರೆ ಓ ಎ ಏನೈತಿ? 2z ಪ್ಲಸ್ 2ಗೆ ಸಮ ಐತಿ. ಓಕೆ, ಓಡಿ. ಓಡಿ ಅಂದ್ರೆ ಯಾವುದು? ಈಚೆ ಕಡೆ. ಇದು ಎಷ್ಟಕ್ಕೆ ಸಮ ಐತಿ? 3z ಪ್ಲಸ್ 1ಕ್ಕೆ ಸಮ ಐತಿ. ಹಾಗಾದ್ರೆ ಜಡ್ನ ಸಂಖ್ಯಾತ್ಮಕ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ನಿಮಗೆಲ್ಲರಿಗೂ ಗೊತ್ತಿರ್ತದೆ, ಹೌದೋ ಇಲ್ಲ? ನೋಡ್ರಿ, ಈ ಇಲ್ಲಿಂದ ಇಲ್ಲಿ ಮಠ ಎಷ್ಟು ಇರ್ತತಿ? ಇಲ್ಲಿಂದ ಇಲ್ಲಿ ಮಠನು ಏನಿರ್ತತಿ? ಅಷ್ಟ ಇರ್ತತಿ. ಹೌದೋ ಇಲ್ಲೋ? ಇಲ್ಲಿಂದ ಇಲ್ಲಿ ಮಠ ಎಷ್ಟು ಇರ್ತತಿ? ಇಲ್ಲಿಂದ ಇಲ್ಲಿ ಮಠ ಅಷ್ಟ. ಹಾಗಾದ್ರೆ ಆಯತದೊಳಗ ಇಲ್ಲಿಂದ ಇದು ಎಷ್ಟು ಇರ್ತತಿ? ಇದು ಕೂಡ ಅಷ್ಟ ಇರ್ತತಿ. ಇವೆಲ್ಲ ಏನಿರ್ತಾವಲ್ಲ, ಇವು ಮಧ್ಯ ಬಿಂದು ಎಲ್ಲ ಏನಿರ್ತಾವು? ಸಮನಾಗಿರ್ತವೆ. ಇಲ್ಲಿಂದ ಇದು ಎಷ್ಟು ಇರ್ತತಿ? ಇದು ಅಷ್ಟೇ ಇರ್ತತಿ. ಇದು ಇಷ್ಟೇ ಇರ್ತತಿ. ಇದು ಇಷ್ಟೇ ಇರ್ತತಿ. ಇಷ್ಟು ಗೊತ್ತಿದ್ರೆ ಸಾಕು, ನಿಮ್ಗೆ ಲೆಕ್ಕನ ಮುಗೀತಿ. ಇದೆಲ್ಲ ನಿಮ್ಗೆ ಹೇಳಾಕ್ ಮಾಡಿನ. ಈ ರೀತಿ ಕೊಟ್ಟಿದ್ರಂದ್ರೆ ಡೈರೆಕ್ಟ್ ಮಾಡಿಬಿಡ್ಬೇಕು. ನೀವು ಏನು ಮಾಡ್ಬೇಕು ಅಂತಾನ? ಹಾಗಾದ್ರೆ ಇದು ಎಷ್ಟೈತಿ? 2z ಪ್ಲಸ್ 2 ಬರದ್ರಿ. 2z ಪ್ಲಸ್ 2 ಇದು ಯಾವುದಕ್ಕೆ ಸಮ ಇರ್ತೈತಿ? ಹಾಗಾದ್ರೆ ಇದಕ್ಕೆ ಸಮ ಇರ್ತತಿ. ಹಾಗಾದ್ರೆ 3z ಪ್ಲಸ್ 1 ಇದು ಇದು ಎರಡು ಸಮ. ಹಾಗಾದ್ರೆ 2z ಪ್ಲಸ್ ಒಳಗಿದ್ದದ್ದು ಈ ಕಡೆ ಹೋದ್ರೆ ಮೈನಸ್ 2z ಆಯ್ತು. ಈ ಪ್ಲಸ್ ಈ ಕಡೆ ಇದ್ದದ್ದು ಈ ಕಡೆ ಬಂದ್ರೆ -1 ಆಯ್ತು. 2ರಾಗ 1 ಹೋದ್ರೆ 1 ಬಂತು. 3z ಒಳಗೆ 2z ಹೋದ್ರೆ 1z ಬಂತು. ಹಾಗಾದ್ರೆ ಏನು ಕಂಡುಹಿಡಿಬೇಕಾಗಿತ್ತು? ಜಡ್ನ ಬೆಲೆ ಕಂಡುಹಿಡಿಬೇಕಾಗಿತ್ತು. ಜಡ್ ಅಂದ್ರೆ ಎಷ್ಟು ಬಂತಪ್ಪ? 1 ಬಂತು. ನೋಡ್ರಿ, ತಿಳ್ಕೊರಿ. ಈ ರೀತಿ ಕ್ವಶನ್ ಕೊಟ್ಟರು, ಒಂದು ಆಯತ ಕೊಟ್ಟರು, ಇವೆರಡೂ ಕರ್ಣಗಳು ಒಂದು ಪಾಯಿಂಟ್ ಒಳಗೆ ಕೂಡಾತಿದ್ದು, ಎರಡು ಬಾಹುಗಳನ್ನು ಕೊಟ್ರೆ ಅವೆರಡೂ ಬಾಹುಗಳು ಏನಾಗಿರ್ತಾವೆ? ಸಮ ಆಗಿರ್ತಾವ. ನೀವು ಎಕ್ಸಾಮ್ ಒಳಗೆ 2z ಪ್ಲಸ್ 2 ಇಸ್ ಈಕ್ವಲ್ ಟು 3z ಪ್ಲಸ್ 1 ಬರೋದು. ಇದನ್ನು ಬರೀ ಅವಶ್ಯಕತೆ ಇಲ್ಲ. 2z ಈ ಕಡೆ ಬಂದ್ರೆ -2z ಆಕತಿ. 3z ಒಳಗೆ 2z ಹೋದ್ರೆ z ಬಂತು. ಈ ಪ್ಲಸ್ 1 ಇದ್ದದ್ದು ಆ ಕಡೆ ಹೋದ್ರೆ ಏನಾಕತಿ? ಮೈನಸ್ ಆಕತಿ. 2ರಾಗ 1 ಹೋದ್ರೆ 1 ಬಂತು. ಡೈರೆಕ್ಟಾಗಿ ವಿತೌಟ್ ಪೆನ್ ಈ ಕ್ವಶನನ್ನು ಮಾಡಬಹುದು, ಬಟ್ ಸ್ವಲ್ಪ ಪ್ರಾಕ್ಟೀಸ್ ಬೇಕಷ್ಟ. ಓಕೆ, ಈ ಕ್ವಶನ್ ನೋಡ್ರಿ. ಪ್ರತಿ ಅಂಚಿನ ಉದ್ದವು 2.1 ಸೆಂಟಿಮೀಟರ್ ಇರುವ ಘನದ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಘನದ ಘನಫಲವನ್ನು ಹೆಂಗೆ ಕಂಡುಹಿಡಿತೀವಿ? ಎ ಕ್ಯೂಬ್ ಮುಖಾಂತರ ಕಂಡುಹಿಡಿತೀವಿ. ಘನದ ಘನಫಲದ ಸೂತ್ರ ಏನು? ಎ ಕ್ಯೂಬ್, ಅಥವಾ ನಾವು ಇದನ್ನ ಏನಂತ ಹೇಳ್ತೀವಿ? ಬಾಹುವಿನ ಕ್ಯೂಬ್ ಅಂತ ಕರಿತೀವಿ. ಓಕೆ, ಹಾಗಾದ್ರೆ ಒಂದು ಅಂಚು ಎಷ್ಟು ಉದ್ದೈತಿ? 2.1 ಉದ್ದೈತಿ. ಹಾಗಾದ್ರೆ ನಾವು ಇದನ್ನ ಏನು ಮಾಡಬೇಕು? ಕ್ಯೂಬ್ ಕಂಡುಹಿಡಬೇಕು. 21 ಕ್ಯೂಬ್ ಎಷ್ಟು ಬರ್ತೈತಪ್ಪ? 92 61. 21 ಕ್ಯೂಬ್ ಎಷ್ಟು? 92 61. ಹಾಗಾದ್ರೆ ಕ್ಯೂಬ್ ಒಳಗೆ ಇಲ್ಲಿ 1 ಸ್ಥಾನ ಬಿಟ್ಟು ಪಾಯಿಂಟ್ ಇತ್ತಂದ್ರೆ ಕ್ಯೂಬ್ ಒಳಗೆ 3 ಸ್ಥಾನ ಬಿಟ್ಟು ಪಾಯಿಂಟ್ ಆಗ್ತದೆ. 9261 ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತು? ಆಪ್ಷನ್ 2. ಒಂದು ವೇಳೆ ನಿಮಗೆ ಈ ಕ್ಯೂಬು ಗೊತ್ತಿರಲಿಲ್ಲ ಅಂತಂದ್ರೆ ಇಲ್ಲಿ ಅವರ ಕೊಟ್ರೆ 9261 9261 ಎಲ್ಲ ಕಡೆ ಸೇಮ್ ಐತಿ. ಆದ್ರೆ ನಾವು ಒಂದು ವಿಚಾರ ಮಾಡೋದೇನು? ಕ್ಯೂಬ್ ಒಳಗೆ ಇಲ್ಲಿ 1 ಸ್ಥಾನ ಬಿಟ್ಟು ಪಾಯಿಂಟ್ ಇತ್ತಂದ್ರೆ ಈ ಕಡೆಯಿಂದ 3 ಸ್ಥಾನ ಬಿಟ್ಟು ಪಾಯಿಂಟ್ ಇರಬೇಕು. ಹಾಗಾದರೆ ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ಇಲ್ಲಿವರೆಗೂ ಇದ್ದಂಥವು ಮ್ಯಾಥ್ಸ್ ಕ್ವಶನ್ 15 ಪ್ರಶ್ನೆಗಳು ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಯಾವಂತ ಅನ್ಕೋತೀನಿ. ಇನ್ನು ಮುಂದೆ ಬರುವಂಥವು ಎಲ್ಲ ಏನಪ್ಪ? ರೀಸನಿಂಗ್ ಕ್ವಶನ್ನ. ಇವಂತೂ ಭಾಳ ಹಲ್ವಾ ಲೆವೆಲ್ ಕ್ವಶನ್ ಇರ್ತವೆ, ಬಹಳ ಈಸಿ ಕ್ವಶನ್ ಇರ್ತವೆ. ಹಾಗಾದರೆ ಎಫ್ ಅಂತಂದ್ರೆ ಏನು? ಆರ್ ನಂಬರ್. ಇದ್ರ ಬೆಲೆಗಳು ನಿಮಗೆ ಗೊತ್ತಿದ್ರೆ ಭಾಳ ಅಂದ್ರೆ ಭಾಳ ಈಸಿ ಆಗ್ತದೆ. ಜೆ ಅಂತಂದ್ರೆ ಏನು? 10. ಎನ್ ಅಂದ್ರೆ ಏನು? 14. ಆರ್ ಅಂದ್ರೆ ಏನು? 18. ನೋಡ್ರಿ ಇಲ್ಲಿ ಏನು ಹೆಚ್ಚಾಗತ್ತತಿ? 4 4 ಏನಾಗತ್ತತಿ? ಹೆಚ್ಚಾಗತ್ತತಿ. ಹಾಗಾದ್ರೆ 18ಕ್ಕೆ 4 ಕೂಡಿಸ್ರೆ ಎಷ್ಟು? 22. 22 ನಂಬರ್ ಅಂದ್ರೆ ಏನು ಬರ್ತತಿ? ವಿ ಬರ್ತತಿ. ಮೈಂಡ್ ಒಳಗೆ ಮಾಡ್ಬೋದು. ಇಲ್ಲ ನಮಗೆ ಗೊತ್ತಿಲ್ರಿ ಸರ್ ನಂಬರ್ ಅಂದ್ರೆ ಎಫ್ GHIJ 4 ನಂಬರ್ ಐತಿ. ಹಾಗಾದ್ರೆ JKLMN 4 ನಂಬರ್ ಐತಿ. ಎನ್ ಆದ್ಮೇಲೆ OPQR 4 ನಂಬರ್. ಆರ್ STUV. ಹಾಗಾದ್ರೆ ಏನು ಬರಬೇಕು? ವಿ. ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ನಂಬರ್ ಗೊತ್ತಿದ್ರೆ ನೀವು ಈಸಿಯಾಗಿ ಈ ಲೆಕ್ಕವನ್ನು ಮಾಡ್ಕೋಬಹುದು. ಓಕೆ ರೈಟ್. ನೋಡಿರಿ ಇಲ್ಲಿ ಏನಾಗತ್ತತಿ? CIRCಯಲ್ಲಿ BHQBKD ಅಂತ ಆಗತ್ತೈತಿ. ಹಂಗಂದ್ರೆ ಏನಾಗತ್ತೆ? ಸಿ ಇದ್ದದ್ದು ಬಿ ಆಗೈತೆ ಅಂದ್ರೆ 1 ಕಡಿಮೆ ಆಗೈತೆ. ಐ ಇದ್ದದ್ದು ಎಚ್ ಆಗೈತೆ. ನೋಡ್ರಿ ಇಲ್ಲಿಂದ ಈ ಕಡೆಯಿಂದ ಅವ್ರಿ BCHIQR BC
KLDE. ಹಾಗಾದ್ರೆ ಏನಾಗತ್ತೈತಿ ಇಲ್ಲಿ ಎಲ್ಲ ಕಡೆ ಒಂದೊಂದು ಕಡಿಮೆ ಆಗತ್ತೈತಿ. ಇಲ್ಲಿ ನೋಡ್ರಿ QRZABC. ಹಾಗಾದ್ರೆ ಇಲ್ಲಿ ಏನಾಗತ್ತೈತಿ ಎಲ್ಲ ಕಡೆ ಒಂದೊಂದು ಕಡಿಮೆ ಆಗತ್ತೈತಿ. ನಾ ಉಲ್ಟಾ ಹೋಗೋದಕ್ಕೆ ಪ್ಲಸ್ ಮಾಡತ್ತೀನಿ ಅದಕ್ಕೋಸ್ಕರ, ಆದ್ರೆ ಆಕ್ಚುಲಿ ಏನಾಗತ್ತೈತಿ ಕಡಿಮೆ ಆಗತ್ತೈತಿ. ಹಾಗಾದ್ರೆ T ಅಂದ್ರೆ 20, 20ರಾಗ ಒಂದು ಕಳೆದ್ರೆ 19, 19 ಅಂದ್ರೆ S. ಇಷ್ಟ ಒಂದು ಕಡಿಮೆ ಮಾಡೋದು. ಏನು ಮಾಡೋದು? ಒಂದು ಕಡಿಮೆ ಮಾಡೋದು. ಹಾಗಾದ್ರೆ S ಎಲ್ಲ ಕಡೆ ಐತಿ, Gನೂ ಎಲ್ಲ ಕಡೆ ಐತಿ. ಎರಡನೇದ್ರಾಗ ಇದ್ರೊಳಗೆ ನೋಡ್ರಿ ಮೂರನೇ ಆಪ್ಷನ್ ಒಳಗೆ ಅಷ್ಟ ಚೆಕ್ ಮಾಡ್ರಿ. ಮೊದಲೇದು ಸೇಮ್ ಐತಿ, ಎರಡನೇದು ಸೇಮ್ ಐತಿ, ಮೂರನೇದು ಮಾತ್ರ ಚೇಂಜ್ ಐತಿ. ಅದಕ್ಕೋಸ್ಕರ ಮೂರನೇದು ಚೆಕ್ ಮಾಡೋಣ ನಾವು. ಈ ರೀತಿ ಟೈಮ್ ಉಳಿಸ್ಬೇಕು. 6 ಅಂದ್ರೆ 18, 18ರೊಳಗ ಒಂದು ಕಳೆದ್ರೆ 17. ಓಕೆ, ಹಾಗಾದ್ರೆ 17ನೇ ನಂಬರ್ ಏನು ಬರ್ತೈತಿಪ್ಪ? Q ಬರ್ತೈತಿ. ನೋಡ್ರಿ ಇಲ್ಲಿ Q ಐತಿ, ಇಲ್ಲಿ Q ಐತಿ, ಇಲ್ಲಿ R ಐತಿ, ಈ ಆಪ್ಷನ್ ಹೋಗುತ್ತೆ. ಹಾಗಾದ್ರೆ ಈಗ Q ಐತಿ. ನೆಕ್ಸ್ಟ್ ಇಲ್ಲಿ D E ಐತಿ. ಹಾಗಾದ್ರೆ ಮುಂದಿಂದು ಚೆಕ್ ಮಾಡೋಣ. E ಅಂತಂದ್ರೆ ಏನು? 5, 5ರಾಗ ಒಂದು ಹೋದ್ರೆ 4, 4 ಅಂದ್ರೆ ಏನು ಬರಬೇಕು? D ಬರಬೇಕು. ಇಲ್ಲಿ E ಐತಿ, ಇದು ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ಇಲ್ಲಿ ನೋಡ್ರಿ ಐದನೇದು ಇಲ್ಲಿ ಇದಂತೂ ಸೇಮ್ ಐತಿ, ಇದಂತೂ ಸೇಮ್ ಐತಿ. ಹಾಗಾದ್ರೆ ಲಾಸ್ಟ್ನೇದು ಮಾತ್ರ ಚೆಕ್ ಮಾಡೋಣ. ಓಕೆ, ಹಾಗಾದ್ರೆ ಲಾಸ್ಟ್ನೇದು ಏನು ಬರಬೇಕು ಅನ್ನೋದು ನೋಡು. D ಐತಿ, D ಹಿಂದೆ ಏನು ಬರ್ತೈತಿ? C ಬರ್ತೈತಿ. ಹಾಗಾದ್ರೆ ಇಲ್ಲಿ Dನ ಐತಿ, ಇದು ಕ್ಯಾನ್ಸಲ್ ಆಯ್ತು. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ನೀವು ಟೈಮ್ ಉಳಿಸ್ಬೇಕಂದ್ರೆ ಈ ರೀತಿ ಥಿಂಕ್ ಮಾಡಬೇಕು. ಇಲ್ಲ ಅಂತಂದ್ರೆ ನಿಮಗೆ ಗೊತ್ತೈತಿ ಏನು ಮಾಡೋದ, ಇದ್ರ ಹಿಂದಿಂದು ಒಂದೊಂದು ಸಂಖ್ಯೆ ಬರ್ಕೋತಾ ಕುಂಡ್ರಬೇಕಾಗ್ತದೆ. ಓಕೆ, ಸಂಖ್ಯೆ ಗೊತ್ತಿದ್ರೆ ವೆಲ್ ಆ್ಯಂಡ್ ಗುಡ್. ಇದು 20, 20ರ ಹಿಂದೆ ಒಂದು ಕಡಿಮೆ ಅಂದ್ರೆ 19ನಾಗ ಏನು ಬರ್ತೈತಿ? S ಬರ್ತೈತಿ. ಓಕೆ ರೈಟ್. H ಅಂತಂದ್ರೆ 8, 8ರಿಂದ 7 ಅಂದ್ರೆ G ಬರ್ತೈತಿ. R ಅಂದ್ರೆ 18, 18ರ ಹಿಂದೆ 1 ಅಂದ್ರೆ 17 ಅಂದ್ರೆ Q ಬರ್ತೈತಿ. E ಅಂದ್ರೆ 5, 5ರ ಹಿಂದೆ ಒಂದು ಕಡಿಮೆ ಅಂದ್ರೆ 4 ಅಂದ್ರೆ D ಬರ್ತೈತಿ. ಓಕೆ, A ಅಂತಂದ್ರೆ ಏನು? 1, 1ರ ಹಿಂದೆ ಲಾಸ್ಟ್ Z ಬರ್ತೈತಿ, ಅದಕ್ಕೆ Z ಬರ್ತೈತಿ. D ಅಂದ್ರೆ 4, 4ರಿಂದ ಏನು ಬರ್ತೈತಿ? C ಬರ್ತೈತಿ. ಇಷ್ಟು ಬರೆದ್ರೆ ಸಾಕು. ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಆನ್ಸರ್ನ ಮಾಡ್ರಿ. ಕೆಳಗಿನ ಪದಗಳನ್ನು ಇಂಗ್ಲಿಷ್ ಶಬ್ದಕೋಶದಲ್ಲಿ ಕ್ರಮಾನುಸಾರವಾಗಿ ಜೋಡಿಸಿದರೆ ಯಾವ ಪದವು ಮೊದಲನೆಯದಾಗಿರುತ್ತದೆ ಅಂತ ಕೇಳಿದ್ದಾರೆ. ಓಕೆ, ಹಾಗಾದ್ರೆ ಫಸ್ಟ್ ಡಿಕ್ಷನರಿ ಒಳಗೆ ನಾವು ಫಸ್ಟ್ನೇ ಶಬ್ದ ಏನು ಬರ್ತದೆ ನೋಡ್ರಿ. ಇದ್ರೊಳಗೆ W ಬರಂಗಿಲ್ಲ, ಸಂಖ್ಯೆನೂ ಬರುತ್ತೆ ತೋರಿಸ್ತೀನಿ. W ಅಂದ್ರೆ 23, R ಅಂತಂದ್ರೆ ಎಷ್ಟು ಬಂತು? 18, F ಅಂತಂದ್ರೆ 6, S ಅಂದ್ರೆ 19, F ಅಂತಂದ್ರೆ 6. ಹೌದಾ? ಹಾಗಾದ್ರೆ ಇದಂತೂ ಆಗಕ್ಕೆ ಸಾಧ್ಯ ಇಲ್ಲ, ಇದು ಆಗಕ್ಕೆ ಸಾಧ್ಯ ಇಲ್ಲ, ಇದು ಆಗಕ್ಕೆ ಸಾಧ್ಯ ಇಲ್ಲ. ಓಕೆ, ಹಾಗಾದ್ರೆ ಎರಡನೇ ಸಂಖ್ಯೆ ನೋಡ್ರಿ, ಎರಡನೇ ಅಕ್ಷರ ನೋಡ್ರಿ, I ಐತಿ, A ಐತಿ. ಹಾಗಾದ್ರೆ ಫಸ್ಟ್ ಯಾವ್ದು ಬರ್ತೈತಿ? A ಬರ್ತೈತಿ. ಹೌದಲ್ಲ? ಫಸ್ಟ್ I ಬರ್ತೈತಿ, A ಬರ್ತೈತಿ? ಫಸ್ಟ್ A ಬರ್ತೈತಿ. ಹಾಗಾದ್ರೆ ಡಿಕ್ಷನರಿ ಒಳಗೆ ಫಸ್ಟ್ ಬರುವಂತಹ ಶಬ್ದ ಯಾವುದಪ್ಪ? 5ನೇ ಶಬ್ದ. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ಈಸಿಯಾಗಿ ಮಾಡ್ಕೋಬಹುದು. ಓಕೆ, ಈ ಕ್ವಶನ್ ಅಂತೂ ಇದ್ದದ್ದು ಕ್ವಶನ್, ಬೋನಸ್ ಕ್ವಶನ್. ಏನೈತಿ? ಒಂದು ಸಂಖ್ಯೆಯ ತಕ್ಷಣವೇ ಮೊದಲು, ತಕ್ಷಣವೇ ನಂತರ ಮತ್ತೊಂದು ಸಂಖ್ಯೆ ಇರುವಂತಹ ಎಷ್ಟು ಸಂಖ್ಯೆ? ಅಂದ್ರೆ ಒಂದು ಸಂಖ್ಯೆ ಇತ್ತಂದ್ರೆ ಅದ್ರ ಹಿಂದೂ ಸಂಖ್ಯೆ ಇರಬೇಕು, ಮುಂದೂ ಸಂಖ್ಯೆ ಇರಬೇಕು. ಅಂಥದ್ದು ಯಾವ್ದೈತಿ ನೋಡ್ರಿ. 3ರ ಹಿಂದೆ ಏನಾರ ಸಂಖ್ಯೆ ಐತಾನೆ? ಇಲ್ಲ. ಇಲ್ಲಿ 5ರ ಹಿಂದೆ ಏನಾರ ಐತಿ? ಇಲ್ಲ. 2ರ ಹಿಂದೆ ಐತಿ, ಆದ್ರೆ 2ರ ಮುಂದೂ ಸಂಖ್ಯೆ ಇಲ್ಲ. ಇಲ್ಲೂ 4ರ ಅಂದ್ರೆ ಕಂಟಿನ್ಯೂ ಏನಿರ್ಬೇಕು? ಸಂಖ್ಯೆಗಳು ಇರ್ಬೇಕು. ಅಂಥದ್ದು ಯಾವ್ದಾರ ಐತೇನ? ಇಲ್ಲಿ ಯಾವುದೂ ಇಲ್ಲ ಅಂಥದ್ದು. ನೋಡ್ರಿ, ಇಲ್ಲಿ ಹಿಂದೆ ಐತಿ, ಆದ್ರೆ ಮುಂದಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಹಿಂದೂ ಇಲ್ಲ, ಮುಂದೂ ಇಲ್ಲ. ಹಾಗಾದ್ರೆ ಎಷ್ಟು? 0 ಇರುವಂಥದ್ದು. ಅರ್ಥ ಆತ್ಲ? ಹಾಗಾದ್ರೆ ಸಂಖ್ಯೆ ಹಿಂದೂ ಮುಂದು ಅಂತಂದ್ರೆ ಕಂಟಿನ್ಯೂ 3 ಏನಿರ್ಬೇಕು? ಸಂಖ್ಯೆಗಳಿರ್ಬೇಕು. ಅಂಥದ್ದು ಯಾವುದು ಇಲ್ಲವೇ ಇಲ್ಲ ಈ ಒಂದು ಪ್ರಶ್ನೆ ಒಳಗೆ. ಓಕೆ, ಇದಂತೂ ಈಸಿ ಕ್ವಶನ್. ಏನಾಗೈತಿ? ಸಂಖ್ಯೆಗಳನ್ನ ಬರೆದು ಬಿಟ್ರೆ D 4ನೇ ನಂಬರ, C 3ನೇ ನಂಬರ. ಅಲ್ಫಾಬೆಟ್ ಒಳಗೆ ಬರ್ತಾವಲ್ಲ, ABCD ಎಷ್ಟೇ ನಂಬರ್? 1 2 3 4, E ಅಂದ್ರೆ 5, ಈ ರೀತಿ. ಹೌದಾ? ಅದನ್ನ ಬರ್ದ್ರ I ಅಂದ್ರೆ 9, D ಅಂದ್ರೆ 4. ಓಕೆ, G ಅಂತಂದ್ರೆ ಏನು? H ಅಂತಂದ್ರೆ ಏನು? 8, G ಅಂದ್ರೆ 7. ಹಾಗಾದ್ರೆ ಯಾವ್ದು ಬರಬೇಕು? 8, 7. H ಎಷ್ಟನೇ ನಂಬರ್ ಬರ್ತೈತಿ? 8ನೇ ನಂಬರ. G 7ನೇ ನಂಬರ್ ಬರ್ತೈತಿ. ಇದೇ ಸರಿಯಾದ ಉತ್ತರ ಆಗಿತ್ತು. ಆತ್ಮೀಯ ಸ್ನೇಹಿತರೆ, ಈ ಒಂದು 20 ಪ್ರಶ್ನೆಗಳು ನಿಮ್ಮೆಲ್ಲರಿಗೂ ಈಸಿಯಾಗಿ ಅರ್ಥ ಆಗಿದಾವಂತ ಭಾವಿಸ್ತೀನಿ. ಎಲ್ಲರೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾರೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ, ಎಲ್ಲರೂ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿರಿ, ವಿಡಿಯೋ ಲೈಕ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಈ ಒಂದು ಕ್ಲಾಸನ್ನು ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.